ವೀಕ್ಷಕರೇ, ನಾವು ಕಳೆದ ಸಂಚಿಕೆಯಿಂದ ಅನೇಕ ಧಾರ್ಮಿಕ ಗೊಂದಲಗಳಿಗೆ ಶ್ರೀಯುತ ಕೃಷ್ಣಪುರದಿಂದ ಉತ್ತರವನ್ನು ಪಡಿತಾ ಇದ್ದೀವಿ. ಅದನ್ನು ಈ ಸಂಚಿಕೆಯಲ್ಲೂ ಕೂಡ ಮುಂದುವರಿಸೋಣ. ಸರ್, ಕಳೆದ ಸಂಚಿಕೆಯಲ್ಲಿ ನೀವು ಹೇಳ್ತಾ ಇದ್ರಿ, ಜಗತ್ತು ಇವತ್ತು ಏನು ಜಾಗತೀಕರಣದ ಫಲವಾಗಿ ಏಕದೇವತಾರಾಧನೆ ಕಡೆಗೆ ಮುಂದಾಗ್ತಾ ಇದೆ ಅಂತ ಹೇಳಿದ್ರಿ. ಕಾಲಘಟ್ಟದಲ್ಲಿ ಯಾವುದೋ ಮತ್ತೊಬ್ಬ ಮಹಾಪುರುಷನ ಜನನ ಆಗುತ್ತೆ, ಆಗ ಮತ್ತೆ ನಾವು ಪೂರ್ಣ ಪ್ರಮಾಣದಲ್ಲಿ ಏಕದೇವತಾರಾಧನೆಗೆ ಹೋಗ್ತೀವಿ ಅಂತ ಹೇಳಿದ್ವಿ. ಆ ಒಂದು ಘಟ್ಟ ಬರುವಷ್ಟು ಸಮಯ ಎಷ್ಟು ಬೇಕಾಗುತ್ತೆ? ಇನ್ನು ನೋಡಿ, ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಒಂದು ಮಾತನ್ನು ಹೇಳ್ತಾರೆ. ಹೌದು, ಅದು ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಧರ್ಮ ಗ್ಲಾನಿ ಆಗುತ್ತೆ, ಅಂದರೆ ಧರ್ಮಕ್ಕೆ ಅಪಚಾರ ಆಗುತ್ತೆ, ಅಲ್ಲಿ ಧರ್ಮ ರಕ್ಷಣೆಗೋಸ್ಕರ ಒಬ್ಬ ಪ್ರವಾದಿ ಹುಟ್ಟಿ ಬರ್ತಾನೆ. ಹೀಗಿದೆ. ಆದರೆ ನಾನೇ ಹುಟ್ಟಿ ಬರ್ತೀನಿ ಅಂತ ಹೇಳೋದು ಅದು ಶ್ಲೋಕದಲ್ಲಿಲ್ಲ, ಆ ಥರ ಇಲ್ಲ. ಒಬ್ಬ ಪ್ರವಾದಿ ಅಂತಂದರೆ ಒಬ್ಬ ದೇವದೂತ ದೇವರ ಸಂದೇಶ ವಾಕ್ಯಗಳನ್ನು ಒತ್ಕೊಂಡು ಅದನ್ನು ಜಗತ್ತಿಗೆ ಕೊಡಲಿಕ್ಕೋಸ್ಕರ ಒಬ್ಬ ದೇವದೂತ ಅಥವಾ ದೇವ ಸಂದೇಶವಾಹಕ ಇಲ್ಲಿ ಹುಟ್ಟಿ ಬರ್ತಾನೆ ಅನ್ನುವಂಥ ಮಾತನ್ನು ಭಗವದ್ಗೀತೆಯಲ್ಲಿ ಹೇಳಿದೆ. ಮತ್ತು ಎಲ್ಲ ಧರ್ಮ ಗ್ರಂಥಗಳನ್ನು ಕೂಡ ಹೇಳಿದೆ. ಧರ್ಮವನ್ನು ಯಾರೂ ನಾಶ ಮಾಡಲಿಕ್ಕಾಗೋದಿಲ್ಲ. ಅದು ಧರ್ಮ ನಾಶ ಮಾಡುವಂತೆ ಕಾಣಿಸ್ಕೊಂಡ್ರೂ ಕೂಡ ಅದು ಬೆಂಕಿಯಂತೆ ಅದು ತನ್ನ ಮತ್ತೆ ಅದರ ಶಾಖ ಅದು ಇದ್ದೇ ಇರ್ತದೆ. ಸ್ವಲ್ಪ ದಿನ ಅದರ ಮೇಲೆ ಬೂದಿ ಇದ್ರೂ ಕೂಡ ಒಳಗಡೆ ಬೆಂಕಿಯ ಕೆಂಡ ಅದು ಹಾಗೇ ಇರ್ತದೆ. ಹೀಗೆ ಈ ಧರ್ಮ ಅಂತಕ್ಕಂಥದ್ದನ್ನು ಅಥವಾ ಒಬ್ಬನೇ ದೇವರು ಅನ್ನುವಂತಹ ಸತ್ಯವನ್ನು ಯಾರೂ ಕೂಡ ಮುಚ್ಚಾಕಲಿಕ್ಕೆ ಆಗೋದಿಲ್ಲ. ನಮ್ಮ ಅಜ್ಞಾನಗಳು, ಈಗ ನಮಗೆ ನಾನು ದೇವರನ್ನು ನೋಡಬೇಕು, ನಾನೊಬ್ಬ ತತ್ವಜ್ಞಾನಿ ಆಗಬೇಕು, ಅಥವಾ ನಾನು ಉತ್ತಮ ಒಬ್ಬ ವ್ಯಕ್ತಿ ಆಗಬೇಕು ಅಂತ ನನ್ನ ಮನಸ್ಸಲ್ಲಿದ್ರೂ ಸಹ, ನಾನು ಅಂದ್ಕೊಂಡ್ರೂ ಸಹ ನನ್ನ ಪಾಪಕರ್ಮಗಳು ಬಿಡೋದಿಲ್ಲ. ನನ್ನ ಪಾಪಕರ್ಮಗಳು ನನ್ನನ್ನು ಕಾಡ್ತಾ ಇರ್ತವೆ. ಆ ಪಾಪಕರ್ಮಗಳು ನನ್ನನ್ನು ಮಾಯೆಯ ರೂಪದಲ್ಲಿ ನನ್ನನ್ನು ಹಿಡಿದಿಟ್ಕೊಂಡಿರ್ತವೆ. ಹೀಗಾಗಿ ಯಾವುದೇ ಒಬ್ಬ ಮನುಷ್ಯ ಹಂಬಲ ಇದ್ರೂ ಕೂಡ ಅವನ ಹಿಂದಿನ ಸಂಸ್ಕಾರಗಳು, ಕೆಟ್ಟ ಸಂಸ್ಕಾರಗಳು ದೇವ್ರ ಕಡೆ ಬಿಡೋದಿಲ್ಲ. ಆದ್ರೂ ಕೂಡ ಅವನು ನಿಶ್ಚಲವಾದಂತಹ ಮನಸ್ಸುಳ್ಳವನಾಗಿ ದಿಟ್ಟ ನಿರ್ಧಾರ ತೆಗೆದುಕೊಂಡು ಪ್ರತಿದಿನ ಹೋರಾಟ ಮಾಡಬೇಕಾಗುತ್ತೆ. ಆ ಮಾಯೆಯ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗುತ್ತೆ. ಆ ಮಾಯೆಯ ವಿರುದ್ಧವಾಗಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಆ ಶಿವನಿಗೇ ಕನಿಕರ ಬರಬೇಕು. ಅಯ್ಯೋ, ಇವನು ಇಷ್ಟೊಂದು ಪರಿತಪಿಸ್ತಾ ಇದ್ದಾನೆ ನನ್ನ ಕಡೆ ಬರಲಿಕ್ಕೋಸ್ಕರ, ಅವನ ಪಾಪಕರ್ಮಗಳು ನನ್ನ ಕಡೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ಒಂದು ಕೃಪೆ, ಆ ಶಿವನ ಕೃಪೆ ಅವನಿಗೆ ಆಗಬೇಕಾಗುತ್ತೆ. ಅವನ ಕನಿಕರ ಇವ್ರ ಮೇಲೆ ಬೀಳಬೇಕಾಗುತ್ತೆ. ಅಂತಹ ಒಂದು ಕನಿಕರ ಆದಂತಹ ಸಂದರ್ಭದಲ್ಲಿ ಅವನು ಎಷ್ಟೇ ಪಾಪಗಳನ್ನು ಮಾಡಿದ್ರೂ ಸಹ ಅವನಿಗೆ ಎಲ್ಲೋ ಒಂದು ಕಡೆ ಆ ಶಿವನ ದಿವ್ಯ ದೃಷ್ಟಿ ಬಿದ್ದಂತಹ ಸಂದರ್ಭದಲ್ಲಿ ಆ ಪಾಪಕರ್ಮಗಳಿಂದ ಬಿಡುಗಡೆಯಾಗಿ ಅವನಿಗೆ ಒಂದು ಸತ್ಸಂಗ ಪ್ರಾಪ್ತಿಯಾಗುತ್ತೆ. ಸತ್ಸಂಗ ಅಂತಂತಂದರೆ ಒಳ್ಳೆಯವರ ಸಂಘ ಅಂತ. ಒಳ್ಳೆಯವರ ಸಂಘ, ಒಂದು ಮಠನೋ, ಒಂದು ಗುರುಗಳ ಸಹವಾಸನೋ, ಅಥವಾ ಒಂದು ಯಾವುದೋ ಸಾಧು ಸಜ್ಜನರ ಸಹವಾಸನೋ ಪ್ರಾಪ್ತಿಯಾಗುತ್ತೆ. ಪ್ರಾಪ್ತಿಯಾದ ನಂತರ ಅವನೇನು ಮಾಡಬೇಕು ನೆಕ್ಸ್ಟು ಅಂತಂತಂದರೆ ಸ್ವ ಅಧ್ಯಯನಕ್ಕೆ ಹೋಗಬೇಕಾಗುತ್ತೆ. ಸ್ವ ಅಧ್ಯಯನ ಮಾಡಬೇಕಾಗುತ್ತೆ. ಸ್ವ ಅಧ್ಯಯನ ಮಾಡಾದಮೇಲೆ ಅವನು ಧ್ಯಾನಗಳನ್ನು, ಸಂಸ್ಕಾರಗಳನ್ನು, ಆಮೇಲೆ ಯೋಗಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಅವನೊಬ್ಬ ಯೋಗಿ ಆಗಬೇಕಾಗುತ್ತೆ. ಯೋಗ ಅಂತಕ್ಕಂಥದ್ದು ಇದೆಯಲ್ಲ, ಆ ಯೋಗವನ್ನು ಯಾರು ಮಾಡ್ತಾರೆ ಪ್ರತಿದಿನ, ಆ ಯಾರು ಯೋಗಿಗಳಾಗೋದಕ್ಕೆ ಪ್ರಯತ್ನ ಪಡ್ತಾರೋ ಅವರು ಪ್ರತಿದಿನವೂ ಕೂಡ ಅವರ ಕರ್ಮಶೇಷಗಳನ್ನು ಸುಟ್ಕೋತಾ ಹೋಗ್ತಾರೆ. ಆ ಯೋಗ ಅಂತಕ್ಕಂಥದ್ದು ಇದೆಯಲ್ಲ, ಅದು ಒಂದೇ ನಮ್ಮ ಪಾಪಕರ್ಮಗಳನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಸುಟ್ಕೊಳ್ಳಿಕ್ಕೆ, ನಾವು ದೇವರ ಕಡೆ ಹೋಗ್ಲಿಕ್ಕೆ ಮಾರ್ಗ ಮಾಡಿಕೊಡೋದು ಯಾವುದಪ್ಪ ಅಂತಂದರೆ ಯೋಗ ಮಾರ್ಗ. ಆ ಯೋಗಿಗಳಾಗಬೇಕು ಪ್ರತಿಯೊಬ್ಬರು. ನನಗೆ ಇಲ್ಲೊಂದು ಸಣ್ಣ ಸಂಶಯ ಬರ್ತಾ ಇದೆ. ಏನು ಸಂಶಯ ಅಂದರೆ, ಈಗ ಜಗತ್ತಿನಲ್ಲಿರ್ತಕ್ಕಂಥ ಅನೇಕ ಧರ್ಮಗಳು ಏಕದೇವತಾರಾಧನೆಗೆ ಒತ್ತು ಕೊಡ್ತಾ ಇದ್ದಾವೆ ಅಂತ ನೀವು ಆಗಲೇ ಹೇಳಿದ್ರಿ. ಏಕದೇವತಾರಾಧನೆಗೆ ಒತ್ತು ಕೊಡ್ತಾ ಇರ್ಬೇಕಾದ್ರೆ ನನಗೆ ಒಂದು ಸಣ್ಣ ಗೊಂದಲ ಏನಪ್ಪ, ಇಲ್ಲಿ ಇಸ್ಲಾಂ ಧರ್ಮದಲ್ಲಿ ಅಲ್ಲಾನೇ ಏಕದೇವತಾರಾಧನೆ, ಅಲ್ಲಾನೇ ಒಬ್ಬ. ಹೌದು. ಕ್ರೈಸ್ತ ಧರ್ಮದಲ್ಲಿ ಜೀಸಸ್ಸೇ ಒಬ್ಬ. ಜೀಸಸ್ ಅಲ್ಲ, ಅವರಲ್ಲಿ ಎರಡು ಪಂಗಡ ಇದೆ. ಹೇಳಿ, ನಾನು ಹೇಳ್ತೀನಿ.
ನಾನು ಜೀಸಸ್ ಅಂತ ಅನ್ಕೊಳ್ತೆ. ಅಲ್ಲಿ ಏಕದೇವತಾರಾಧನೆಗೆ ತೋರಿಸ್ತಾನೆ ಹೇಳ್ತಾರದು. ಜೀಸಸ್ ಒಬ್ಬ, ಇಸ್ಲಾಂ ಅಲ್ಲಿ ಅಲ್ಲ ಒಬ್ಬ ಅಂತ ಹೇಳ್ತೀವಿ. ನಮ್ಮ ಬಸವ ತತ್ವದಲ್ಲಿ ನಾವು ನಿರಾಕಾರ ಶಿವ ಒಬ್ಬ ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಧರ್ಮಾತೀತವಾಗಿ ಈಗ ಅಲ್ಲಾನ ನಂಬ್ಕೊಂಡಿರೋರು ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥವ್ರು, ಕ್ರಿಸ್ತನನ್ನ ನಂಬ್ಕೊಂಡಿರೋರು ಕ್ರೈಸ್ತ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥವ್ರು. ಹಾಗಾದ್ರೆ ನಿರಾಕಾರ ಶಿವನನ್ನ ಪಾಲನೆ ಮಾಡ್ತಕ್ಕಂಥವ್ರು, ಒಪ್ಕೊಳ್ತಕ್ಕಂಥವ್ರು ಯಾವ ಧರ್ಮ? ಹಿಂದೂ ಧರ್ಮನ, ಯಾವ ಧರ್ಮನ? ಶೈವರು ಅಂತ ಕರೀತಾರೆ ಅವರನ್ನ, ಶೈವರು ಅಂತ ಕರೀತಾರೆ. ವಿಷ್ಣುವಿನ 10 ಅವತಾರಗಳನ್ನ ನಂಬುವವರು ವೈಷ್ಣವರು ಅಂತ ಕರೀತಾರೆ ಅವರನ್ನ. ವೈಷ್ಣವರು ಅಂತ ಕರೀತಾರೆ. ಒಬ್ಬನೇ ಒಬ್ಬ ನಿರಾಕಾರ ಶಿವ, ಅವನು ನಿರಾಕಾರ ಶಿವನನ್ನ ಒಬ್ಬನೇ ನಂಬುವವರನ್ನ ಶೈವರು ಅಂತ. ಯಾವ ಧರ್ಮ ಕೊಡ್ತೀರಾ ನೀವು? ನಮ್ಮ ಭಾರತ ದೇಶ ಶೈವರ ದೇಶ ಅಲ್ಲ. ನಿರಾಕಾರ ಶಿವನನ್ನ ಪೂಜೆ ಮಾಡ್ತಕ್ಕಂಥ ಶೈವರು ಯಾವ ಧರ್ಮ ಕೊಡ್ತೀರಿ? ಹಿಂದೂ ಅಂತ ಹೇಳಲ್ವಾ ನೀವು ನನಗೆ? ಹಿಂದೂ ಅಂತಕ್ಕಂಥದ್ದು ಒಂದು ಸಂಪ್ರದಾಯ ಅಷ್ಟೇ. ಅದು ಸಂಪ್ರದಾಯ ಅಷ್ಟೇ. ಹಿಂದೂ ಅಂತಕ್ಕಂಥದ್ದು ಧರ್ಮ ಇದುವರೆಗೂ ಆಗಿಲ್ಲ. ಧರ್ಮ ಆಗ್ಬೇಕು ಅಂತಂದ್ರೆ ಒಬ್ಬ ಧರ್ಮ ಗುರು ಇರ್ಬೇಕು ಅದಕ್ಕೆ. ಆಮೇಲೆ ಒಂದು ಧರ್ಮ ಗ್ರಂಥ ಇರಬೇಕು. ಆಮೇಲೆ ಧರ್ಮದ ಶಿಷ್ಟಾಚಾರಗಳಿರ್ಬೇಕು. ಧರ್ಮದ ಶಿಷ್ಟಾಚಾರಗಳು ನಮ್ಮಲ್ಲಿ ಇಲ್ಲ. ಸೊ ಇಲ್ಲಿ ಬಹುದೇವ ಆರಾಧನೆಯಲ್ಲಿ ಅವ್ರಿಗೆ ಹ್ಯಾಂಗ್ ಬೇಕೋ ಹಾಗೆ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡು ಸುಮ್ಮನೆ ಹೋಗ್ತಾ ಇದ್ದಾರೆ ಅಷ್ಟೇನೆ. ಹಿಂದೂ ಧರ್ಮ ಅನ್ನೋದಕ್ಕೆ ಯಾವುದೇ ವ್ಯಾಖ್ಯಾನ ಇಲ್ಲ, ಯಾವುದೇ ಧರ್ಮಗ್ರಂಥ ಇಲ್ಲ, ಅಥವಾ ಯಾವುದೇ ಧರ್ಮ ಗುರು ಇಲ್ಲ, ಕಟ್ಟುಪಾಡುಗಳಿಲ್ಲ, ಆಮೇಲೆ ಸಿದ್ಧಾಂತಗಳೆಲ್ಲ. ಜೊತೆಗೆ ನಾವು ಪಾಲನೆ ಏಕರೂಪ ಪಾಲನೆ ಇರಬೇಕು. ಏಕರೂಪದ ಪಾಲನೆಯ ಕಟ್ಟುಪಾಡುಗಳು ಶಿಷ್ಟಾಚಾರಗಳು ಇರಬೇಕು. ಏಕರೂಪತೆಯ ಶಿಷ್ಟಾಚಾರಗಳು ಎಲ್ಲಿ ಇರಲ್ವೋ ಅದು ಧರ್ಮ ಆಗೋದಿಲ್ಲ. ಸೊ ಹೀಗಾಗಿ ಈ ಶೈವರಲ್ಲಿ ಕೆಲವು ಒಳ್ಳೆಯ ವಿಧಾನಗಳಿದ್ದಾವೆ. ಅದು ಮೊದಲನೆಯದು, ನಿರಾಕಾರ ಶಿವ ಒಬ್ಬನೇ, ಅವನು ಈ ಜಗತ್ತಿನ ಒಡೆಯ, ಅವನೇ ಸೃಷ್ಟಿಕರ್ತ ಅಂತಕ್ಕಂಥದ್ದು ಇದೆಯಲ್ಲ, ಇದು ಅತ್ಯಂತ ಶ್ರೇಷ್ಠವಾದಂಥದ್ದು. ಆ ಶೈವರ ನಂತರದ ದಿನಮಾನಗಳು ಅಂದರೆ ಪರಿಷ್ಕರಣೆ, ಆ ಪರಿಷ್ಕರಣೆ ಆಗಿರ್ತಕ್ಕಂಥ ಇತ್ತೀಚೆಗೆ ಬಂದು ಒಂದು ನೆಲಗಟ್ಟಲ್ಲಿ ನಿಂತಿರ್ತಕ್ಕಂಥದ್ದು ಅಂದರೆ ಬಸವಣ್ಣನ ಕಾಲದಲ್ಲಿ ನಿಂತಿದ್ದು ಅಂತಂತಂದರೆ ಲಿಂಗಾಯತ ಅಂತ ಹೇಳಿಬಿಟ್ಟು. ಆ ಲಿಂಗಾಯತ ಅಂತಕ್ಕಂಥದ್ದು ಶೈವರಲ್ಲೂ ಕೂಡ ಆಚರಣೆಗಳಲ್ಲಿ ವೈವಿಧ್ಯತೆ ಆದಂತಹ ಸಂದರ್ಭದಲ್ಲಿ ಬಸವಣ್ಣನವರು ಅದನ್ನೆಲ್ಲ ಶುದ್ಧೀಕರಣ ಮಾಡಿಬಿಟ್ಟು ಮತ್ತೆ ಏಕದೇವ ಆರಾಧನೆ ಕಡೆಗೆ ತಂದಂತಹ ಆ ಒಂದು ನೂತನ ಸಮಾಜ ಅಥವಾ ಒಂದು ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಆ ಸಿಸ್ಟಮ್ನ ನಾವು ಲಿಂಗವಂತರು ಅಂತ ಹೇಳ್ಬಿಟ್ಟು ಕರೀತಾರೆ. ಆ ಲಿಂಗವಂತರು ಅಂದ್ರೆ ಏನಂತಂತಂದ್ರೆ ಒಬ್ಬನೇ ದೇವರು ಅನ್ನುವಂಥ ಒಂದು ಗಟ್ಟಿಯ ನಿಲುವು ಇರ್ತಕ್ಕಂಥವ್ರು. ಆಮೇಲೆ ನೀವು ಕ್ರೈಸ್ತರ ಬಗ್ಗೆ ಹೇಳಿದ್ರೆ ಅಲ್ಲಿ ಕ್ರೈಸ್ತರಿಗೆ ಯೇಸು ಕ್ರಿಸ್ತ ದೇವರಲ್ಲ, ಆದರೆ ಅವರಲ್ಲಿ 2 ಪಂಗಡಗಳಿದ್ದಾವೆ. ಈ ಭಾರತ ದೇಶದಲ್ಲಿ ಆದಂತಹ ದುರಂತವೇ ಅಲ್ಲೂ ಆಗಿದೆ, ಕ್ರೈಸ್ತ ಧರ್ಮದಲ್ಲೂ ಆಗಿದೆ. ನೋಡಿ, ಭಾರತ ದೇಶದಲ್ಲಿ ಈ ಒಂದು ದುರಂತ ಹೆಂಗೆ ನಾನು ಹೇಳ್ತೀನಿ ತಮಗೆ. ಕೃಷ್ಣ ಇರ್ಬೋದು, ರಾಮ, ಈಶ್ವರ, ಪಾಂಡವರು ಇವರೆಲ್ಲ ಪೂಜೆ ಮಾಡಿದ್ದು ನಿರಾಕಾರ ಶಿವನ ಕುರುಹಾಗಿರ್ತಕ್ಕಂಥ ಲಿಂಗವನ್ನು. ನಾವು ಆ ಲಿಂಗವನ್ನೇ ಪೂಜೆ ಮಾಡಬೇಕಾಯಿತು. ಆದರೆ ನಾವು ಲಿಂಗವನ್ನು ಮರೆತು ನಾವು ಈ ವ್ಯಕ್ತಿಗಳನ್ನೇ ಪೂಜೆ ಮಾಡ್ತಾ ಇದ್ದೀವಿ. ಕೃಷ್ಣನ ಪೂಜೆ ಮಾಡ್ತಾ ಇದ್ದೀವಿ, ಈಶ್ವರನ ಪೂಜೆ ಮಾಡ್ತಾ ಇದ್ದೀವಿ, ಪಾರ್ವತಿಪತಿಯನ್ನು ಪೂಜೆ ಮಾಡ್ತಾ ಇದ್ದೀವಿ. ಇದು ಒಂದು ಅಪರಾಧ. ಇದು ಅದೇ ಕೆಲಸವನ್ನು ಅಲ್ಲೂ ಮಾಡ್ತಾ ಇದ್ದಾರೆ. ಕ್ರಿಸ್ತ ಎಲ್ಲೂ ಕೂಡ, ಯೇಸು ಕ್ರಿಸ್ತ ಎಲ್ಲೂ ಕೂಡ ನಾನು ದೇವರಂತ ಹೇಳಿಲ್ಲ, ನಾನು ದೇವರ ಮಗ ಅಂತ ಹೇಳಿರೋದು ಸ್ಪಷ್ಟೀಕರಣ ಇದೆ. ನಾನು ದೇವರ ಮಗ ಅಂತ ಹೇಳಿದರೆ ಹೊರತು ನಾನೇ ದೇವರಂತ ಅವ್ರು ಎಲ್ಲೂ ಹೇಳಿಲ್ಲ. ಅವರ ದೇವರು ಯಾರು ಅಂದರೆ ಯೆಹೋವನ್ನ ಅವರು ದೇವರಂತ. ಯೆಹೋವ ಅಂದರೆ ನಮ್ಮ ನಿರಾಕಾರ ಶಿವ ಅನ್ನೋದನ್ನು ಅವರು ಯೆಹೋವ ಅಂತಾರೆ. ಅಲ್ಲಾ ಅನ್ನೋದನ್ನು ಅವರು ಯೆಹೋವ ಅಂತಾರೆ. ಅಲ್ಲಿ ನಿರಾಕಾರ ತತ್ವ, ಜ್ಯೋತಿ ಸ್ವರೂಪ, ದೇವರು ಜ್ಯೋತಿ ಸ್ವರೂಪ, ದೇವರು ಜ್ಯೋತಿಯ ರೂಪದಲ್ಲಿದ್ದಾನೆ, ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಅವನು ಬೆಳಕಿನ ರೂಪದಲ್ಲಿರ್ತಾನೆ ಅನ್ನುವಂತಹ ನಂಬಿಕೆ ಇದೆಯಲ್ಲ, ಆ ನಂಬಿಕೆನೇ ಇಲ್ಲಿ ಶಿವ ಆದ, ಅಲ್ಲಿ ಯೆಹೋವ ಆದ, ಇಲ್ಲಿ ಅಲ್ಲಾಹ ಆದ ಅಷ್ಟೇ. ಇನ್ನು ಇವರು ಓಂಕಾರ ಅಂತ ಕರೀತಾರೆ, ಶಿವನನ್ನು ಓಂಕಾರ ಅಂತ ಕರೀತಾರೆ ಪಂಜಾಬ್ನವರು ಕರೀತಾರೆ. ಸೊ ಬಂದೆ ಅಲ್ಲಿ 2 ಭಾಗ ಇದೆ, ಕ್ರಿಶ್ಚಿಯನ್ರಲ್ಲಿ 2 ಭಾಗ ಇದೆ. ಆ ಯೆಹೋವನನ್ನೇ ಆರಾಧನೆ ಮಾಡುವಂತಹ ಒಂದು ಭಾಗ ಇದೆ. ಆ ಯೆಹೋವನ ಮಗ ಅಂತ ಹೇಳ್ಕೊಂಡು ಬಂದಂತಹ ಯೇಸು ಕ್ರಿಸ್ತನನ್ನೇ ದೇವರು ಅಂತ ತಿಳ್ಕೊಂಡಿರ್ತಕ್ಕಂಥದ್ದು ಒಂದಿದೆ. ಅಲ್ಲಿ 2 ಪಂಗಡಗಳಿದೆ. ಅಲ್ಲಿ ಕೆಥೋಲಿಕ್ಸು ಮತ್ತು ಪ್ರೊಟೆಸ್ಟೆಂಟ್ಸ್ ಹೇಳಿಬಿಟ್ಟು 2 ಸಮುದಾಯಗಳಿದೆ.
ಅದನ್ನು ಕೂಡ ತಪ್ಪೇ. ಎಲ್ಲೂ ಕೂಡ ಯೇಸು ಕ್ರಿಸ್ತ ನಾನು ದೇವರಂತ ಹೇಳಿದ್ದೇ ಇಲ್ಲ. ಹೌದು. ಇವರು ಈಗ ನಮ್ಮ ಭಾರತ ದೇಶದಲ್ಲಿ ಮಾಡಿದಂತಹ ತಪ್ಪನ್ನು ಅವರು ಮಾಡ್ಕೊಂಡು ಕೂತ್ಕೊಂಡವ್ರೆ. ಸರ್, ನೀವು ಅವಾಗಲೇ ಪ್ರಶ್ನೆ ಉತ್ತರ ಹೇಳ್ತಾ ಹೇಳಿದ್ರಿ. ಈಗ ರಾಮನೂ ಕೂಡ ಪೂಜೆ ಮಾಡಿದ್ದು ನಿರಾಕಾರ ಶಿವನನ್ನೇ. ಹೌದು. ಕೃಷ್ಣನೂ ಪೂಜೆ ಮಾಡಿದ್ದು ನಿರಾಕಾರ ಶಿವನನ್ನ. ಈಶ್ವರ ಕೂಡ ಪೂಜೆ ಮಾಡಿದ್ದು ಕೂಡ ನಿರಾಕಾರ ಶಿವನನ್ನೇ ಅಂತ ಹೇಳಿದೆ. ಇಲ್ಲಿ ನಾನು ರಾಮೇಶ್ವರದ ಒಂದು ಉದಾಹರಣೆ ತಗೊಳ್ತೀನಿ. ರಾಮ ಲಂಕೆಯಿಂದ ಹೋಗಿ ಬಂದಂಥ ಹೋಗುವಂಥ ಸಂದರ್ಭದಲ್ಲಿ, ಅಥವಾ ನಾನು ಓದಿರೋದು ರಾಮಾಯಣದ ಒಂದು ಕಥೆಯಲ್ಲಿ ಹೇಳ್ಬೇಕಂದ್ರೆ, ಏನು ರಾವಣನ ಸಂಹಾರ ಆದ ನಂತರ ತಾನು ಒಂದು ಒಂದು ಲಿಂಗವನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡ್ದ ಅಂತ ಒಂದು ಉದಾಹರಣೆ ಇದೆ. ಸೊ ನೀವು ಹೇಳ್ತೀರಾ ರಾಮನು ಪೂಜೆ ಮಾಡಿದ್ದು ನಿರಾಕಾರ ಶಿವನನ್ನ ಅಂತ. ಹೌದು. ಮತ್ತೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಪ್ರಮೇಯ ಯಾಕೆ ಬಂತಲ್ಲಿ? ಆ ನಿರಾಕಾರ ಶಿವನನ್ನ ಅವತ್ತಿನ ಶೈವರು ಆ ಲಿಂಗದ ರೂಪದಲ್ಲಿ ಉಪಾಸನೆ ಮಾಡ್ತಾ ಇದ್ರು. ಲಿಂಗ ಅಂದ್ರೆ ಏನು ಅಂತಂದ್ರೆ ಸ್ವರ್ಗ, ಮರ್ತ್ಯ, ಪಾತಾಳ ಅಂತಕ್ಕಂಥ 3 ಲೋಕಗಳನ್ನು ಒಳಗೊಂಡಂತಹ ಒಂದು ಗೋಳಾಕಾರ ಬ್ರಹ್ಮಾಂಡ. ಹೌದು. ಆ ಗೋಳಾಕಾರ ಬ್ರಹ್ಮಾಂಡವನ್ನ ನಮ್ಮ ಪೂರ್ವಿಕರು ಅಂತಂದ್ರೆ ಶೈವರು ಅದನ್ನ ಲಿಂಗದ ರೂಪದಲ್ಲಿ ಅವರು ಉಪಾಸನೆ ಮಾಡ್ತಾ ಇದ್ರು. ಅದೊಂದು ಈಗ ನಾವು ನೋಡದೇ ಇರತಕ್ಕಂಥ ಒಂದು ಅಗೋಚರವಾದಂತಹ ಶಕ್ತಿಯನ್ನ ನಾವು ಗ್ರಹಿಸ್ಕೊಳ್ಳಿಕ್ಕೋಸ್ಕರ, ನಮ್ಮ ನಿರೀಕ್ಷೆಗೆ ನಿಲುಕುವಂತೆ ಮಾಡ್ಲಿಕ್ಕೋಸ್ಕರ ನಾವೊಂದು ಲಿಂಗ ರೂಪವನ್ನು ಅವ್ರು ಮಾಡಿಕೊಂಡ್ರು. ಆದರೆ ಅದು ಪ್ರತಿಮೆ ಅಲ್ಲ, ಅದು ಯಾವುದೇ ಒಂದು ಮಾನವ ರೂಪಿ ಪ್ರತಿಮೆ ಅಲ್ಲ. ಅದು ನಿರಾಕಾರ ಪರಮಾತ್ಮನ ಸಾಕಾರ ಕುರುಹು. ಆ ಕುರುಹನ್ನ ಯೂನಿವರ್ಸಲ್ ಟ್ರೂತು. ಅದಕ್ಕೂ ನಮ್ಮ ಶರಣರು ಹೇಳ್ತಾರೆ, ನೋಡಲು ಘನ ಮುಟ್ಟಲು ಬಯಲು ಅಂತ ಹೇಳ್ತಾರೆ. ಲಿಂಗವನ್ನ ನೋಡಲು ಘನ ಮುಟ್ಟಲು ಬಯಲು, ಅದು ಬಯಲು ಸ್ವರೂಪ, ಅದು ಶೂನ್ಯ ಸಿದ್ಧಾಂತ, ಅದು ಶೂನ್ಯ ಸ್ವರೂಪ. ಅಂದ್ರೆ ಅಲ್ಟಿಮೇಟ್ ಆಲ್ಮೈಟಿ ಅಂತ ಹೇಳ್ತೀವಲ್ಲ, ಆಲ್ಮೈಟಿ ಸುಪ್ರೀಂ ಗಾಡ್ ಅಂತ ಹೇಳ್ತೀವಲ್ಲ, ಆ ಸುಪ್ರೀಂ ಗಾಡದ ಒಂದು ಕುರುಹು ಅಷ್ಟೇನೆ, ಅದು ಮೂರ್ತಿ ಅಲ್ಲ. ಹೀಗಾಗಿ ಎಲ್ಲಾ ತ್ರಿಮೂರ್ತಿಗಳು ಮತ್ತೆ ಪಂಚಪಾಂಡವರು ಕೂಡ ಅವರು ಎಲ್ಲ ಕಡೆ ಲಿಂಗವನ್ನೇ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗ ಕೃಷ್ಣ ದೇವರಾಗಿದ್ರೆ ಕೃಷ್ಣ ಪಾಂಡವರಿಗೆ ಅತ್ಯಂತ ಆತ್ಮೀಯ, ಬಂಧು ಅಂತಲೇ ಹೇಳ್ಬೋದು, ಮಾರ್ಗದರ್ಶಕ ಅಲ್ವರಾ? ಕೃಷ್ಣನೇ ದೇವರಾಗಿದ್ರೆ ಪಂಚಪಾಂಡವರು ಯಾಕೆ ಕೃಷ್ಣನನ್ನ ಪೂಜೆ ಮಾಡಲಿಲ್ಲ? ಯಾಕೆ ಕೃಷ್ಣನ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಲಿಲ್ಲ? ಯಾಕೆ ಕೃಷ್ಣನಿಗೋಸ್ಕರ ಗುಡಿ ಕಟ್ಟಲಿಲ್ಲ? ಅಲ್ವರಾ? ಇದೆಲ್ಲ ಪ್ರಶ್ನೆಗಳು. ನಾವು ಏಕರೀತಿಯಲ್ಲಿ ಎಲ್ಲವೂ ಸತ್ಯ ನಾವು ಪ್ರಶ್ನೆ ಹಾಕೋದಿಲ್ಲಪ್ಪ ಅಂತಂದ್ರೆ ಓಕೆ, ಅದು ಹೋಲ್ಸೇಲ್ ಆಗಿ ಒಪ್ಕೊಂಡ್ಬಿಡೋಣ. ಕೃಷ್ಣನು ಕೂಡ ಮಹಾಭಾರತದಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ 4 ಶ್ಲೋಕಗಳಲ್ಲಿ ಹೇಳ್ತಾರೆ ಅರ್ಜುನಿಗೆ, ನೋಡು ಅರ್ಜುನ, ನಾನು ನೀನು ಇಬ್ಬರೂ ಕೂಡ ಈ ಭೂಲೋಕದಲ್ಲಿ ಪಾತ್ರಧಾರಿಗಳು. ನಿನಗೊಂದು ಪಾತ್ರ, ನನಗೊಂದು ಪಾತ್ರ. ನಿನ್ನ ಪಾತ್ರವನ್ನು ನೀನು ಮಾಡು, ನನ್ನ ಪಾತ್ರವನ್ನು ನಾನು ಮಾಡ್ತೇನೆ. ನಾವಿಬ್ಬರೂ ಕೂಡ ಆ ಕಾಲಾತೀತನಿಗೆ ಅಧೀನರು ನಾವಿಬ್ಬರು. ನೀನು ಶಾಶ್ವತವಾಗಿ ಅವನನ್ನು ನಂಬಿಕೋ, ಅವನು ನಿನಗೆ ಶಾಶ್ವತವಾದ ಶಾಂತಿಯನ್ನ, ಸ್ಥಾನವನ್ನ ನಿನಗೆ ಅನುಗ್ರಹಿಸುವನು ಅಂತ ಹೇಳ್ತಾರೆ. ಅಲ್ಲ, ನೀವು ಹೇಳಿದ್ರಿ ಇಲ್ಲಿ ತರ್ಜುಮೆ ಮಾಡ್ತಾರಲ್ಲ, ತರ್ಜುಮೆ ಮಾಡಿ ಬರೆಯುವಂಥವ್ರು, ಈಗ ನಮ್ಗಂತೂ ಸಂಸ್ಕೃತ ಗೊತ್ತಿಲ್ಲ, ಸಂಸ್ಕೃತ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಏನು ಭಾಷಾಂತರ ಮಾಡಿ ಬರೆದಿರ್ತಾರೋ ಅದನ್ನೇ ಸತ್ಯ ಅಂತ ತಿಳ್ಕೊಂಡ್ಬಿಡ್ತೀವಿ. ಯಾಕೆಂದರೆ ನಾವು ಆ ಒಂದು ಸಂಸ್ಕೃತಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದು, ಆ ಜ್ಞಾನ, ಅಕ್ಷರ ಜ್ಞಾನ ನಮ್ಗೆ ಇದ್ದಿದ್ದಿದೆ. ನಾವು ಹೇಳ್ತಾ ಇದ್ವಿ, ಏನಪ್ಪಾ ಈ ಶ್ಲೋಕದಲ್ಲಿ ಒಂದು ಇದೆ, ನೀನು ಇಲ್ಲಿ ಕೆಳಗಡೆ ಒಂದು ಬರ್ತಿದ್ದೆ. ಸಂಸ್ಕೃತವನ್ನ ಎಲ್ಲರೂ ಓದೋ ಮಟ್ಟಿಗೂ ಇರ್ಲಿಲ್ಲ ಅವಾಗ, ಇವತ್ತೂ ಇಲ್ಲ. ಅವತ್ತಿಗೇನು ಬಂತು, ಇವತ್ತೂ ಇಲ್ಲ. ಒಳ್ಳೆ ಮಾತು ಹೇಳಿದ್ರೆ ಅವಳೇ ನೀವು. ಈಗ ಪಾಂಡವರು ಕೃಷ್ಣನನ್ನ ದೇವರು ಅಂತ ಅನ್ಕೊಂಡಿದ್ದೇ ಆಗಿದ್ರೆ ಅವನನ್ನ ಪೂಜೆ ಮಾಡಬೇಕಾಯ್ತು, ಅವನಿಗೆ ದೇವಾಲಯವನ್ನು ಕಟ್ಟಬೇಕಾಗಿತ್ತು ಅಂತ ಹೇಳಿದ್ರು. ನಾನು ಅದನ್ನ ಒತ್ಕೊಡದ ರೀತಿಯಲ್ಲಿ ಒಂದು ಮಾತು ಹೇಳ್ತೀನಿ. ಕೌರವರ ತಾಯಿಯಾಗಿರ್ತಕ್ಕಂಥವಳು ಗಾಂಧಾರಿ ಈ ಯುದ್ಧದ ನಂತರ, ಮಹಾಭಾರತದ ಯುದ್ಧದ ನಂತರ ಕೃಷ್ಣನಿಗೆ ಒಂದು ಶಾಪವನ್ನು ಕೊಡ್ತಾಳಂತೆ. ಒಬ್ಬ ಕೃಷ್ಣ ದೇವರಾಗಿದ್ರೆ ಆಕೆಯ ಶಾಪಕ್ಕೆ ಒಳಗಾಗ್ತಾ ಇರಲಿಲ್ಲ ಅವನು. ಕರೆಕ್ಟ್. ಅವನು ಶಾಪಕ್ಕೆ ಒಳಗಾದ ಅಂತಂದ್ರೆ ಆತ ನಿಮಗೆ ಸಾಮಾನ್ಯ ಅಷ್ಟೇ ಅಲ್ಲ. ಕೃಷ್ಣ ಸಾಕಷ್ಟು ಋಷಿ ಮುನಿಗಳ ಎಲ್ಲರ ಶಾಪಕ್ಕೂ ಕೂಡ ಒಳಗಾಗಿದ್ದಾನೆ. ಆಮೇಲೆ ಕೃಷ್ಣನ ಕೊನೆಯ ಸಾವಿನ ಘಟ್ಟ ಹೆಂಗಿದೆ ಅಂತಂತಂದ್ರೆ, ಅಂತಹ ಕೃಷ್ಣ ಒಬ್ಬ ಸಾಮಾನ್ಯ ಬೇಡನ ಬಾಣಕ್ಕೆ ಗುರಿಯಾಗಿ ಪ್ರಾಣವನ್ನು ಕಳ್ಕೊಳ್ತಾನೆ. ಸೊ ಇದೆಲ್ಲವೂ ಕೂಡ ಈ ಸಾವು, ನೋವು, ಹುಟ್ಟು, ಸಾವು ಅಂತಕ್ಕಂಥದ್ದು
ಇದು ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಂಥದ್ದು. ಈ ಭೂಮಿಯ ಮೇಲೆ ಮಾನವನ ಶರೀರವನ್ನು ಧರಿಸಿ ಯಾರು ಈ ಭೂಲೋಕಕ್ಕೆ ಬರ್ತಾರೋ ಅವರಿಗೆ ಸಾವು ಖಚಿತವಾದಂಥದ್ದೇ. ಯಾರನ್ನು ಕೂಡ ಆಕಾಶಕ್ಕೆ ಹಿಂಗೆ ಆರ್ಬಿಟ್ಟು ಹೊಟ್ಟೋದ್ರಪ್ಪ ಅನ್ನುವಂಥದ್ದು ಉದಾಹರಣೆಗಳು ಎಲ್ಲೂ ಇಲ್ಲ. ಎಲ್ಲರೂ ಸಾವು ಒಳಗಾಗಲೇಬೇಕು. ಹುಟ್ಟಿದ ಮನುಷ್ಯ ಒಂದು ದಿನ ಸಾಯ್ತಾನೆ ಅಂತಂದಮೇಲೆ ಸಾವು ಮತ್ತು ಹುಟ್ಟಿಗೆ ಒಳಗಾದಂಥವನು ಯಾರನ್ನು ಕೂಡ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಪ್ರವಾದಿ ಆಗಬಹುದು, ಅಥವಾ ದೈವ ಸಂದೇಶ ವಾಹಕರಾಗಬಹುದು, ದೇವದಾಸರಾಗಬಹುದು, ಮಹಾತ್ಮರಾಗ್ಬೋದು, ಅಲ್ವರ ಮಹಾತ್ಮರಾಗ್ಬೋದೇ ಹೊರತು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನು ಕೂಡ ನಾನು ದೇವರು ಅಂತ ಯಾವ ಶ್ಲೋಕದಲ್ಲೂ ಕೂಡ ಮಹಾಭಾರತದಲ್ಲಿ ಹೇಳಿಲ್ಲ. ಹೌದು ಸರ್, ಇಲ್ಲಿ ನೀವು 3 ಧರ್ಮವನ್ನು ಉಲ್ಲೇಖ ಮಾಡಿದ್ರಿ. ಒಂದು ಇಸ್ಲಾಂ ಧರ್ಮ ಅಲ್ಲ, ಕ್ರೈಸ್ತ ಧರ್ಮ, ಯೆಹೋವ ಅಂತ ಹೇಳಿದ್ರಿ. ತದನಂತರ ನಮ್ಮ ಬಸವ ಧರ್ಮದಲ್ಲಿ ನಿರಾಕಾರ ಶಿವ ಹೇಳಿದ್ರಿ. ಯಾವುದೋ ಒಂದು ಕಾಲಘಟ್ಟದಲ್ಲಿ ಒಂದು ಏಕದೇವತಾರಾಧನೆ ಬಂದೇ ಬರುತ್ತೆ, ಖಂಡಿತ ಅಂತ ಹೇಳಿದ್ರಿ. ನಾನು ಧರ್ಮದ ಆಧಾರದ ಮೇಲೆ ಈ 3 ಹೆಸರು ಕರೆಯೋದು ಬಿಟ್ಬಿಟ್ಟು ಒಂದೇ ಹೆಸರು ಕರೆಯಂಗೆ, ಎಲ್ಲರೂ ಕೂಡ ಎಲ್ಲಾ ಧರ್ಮದವರು ಒಂದೇ ಹೆಸರು ಕರಿಬೇಕು, ಅದು ಬರೋ ಸಾಧ್ಯತೆ ಇದೆಯಾ? ಅದು ಹೆಂಗಾಗುತ್ತೆ? ಈಗ ಉದಾಹರಣೆಗೆ ಹೇಳ್ತೀನಿ, ಒಂದು ಬೆಲ್ಲ ಇದೆ. ಹೌದು, ಬೆಲ್ಲ. ನೀವು ಕನ್ನಡದಲ್ಲಿ ಅದನ್ನ ಬೆಲ್ಲ ಅಂತೀರಾ, ಹೌದು. ಮರಾಠಿನಲ್ಲಿ ಅವ್ರು ಇನ್ನೊಂದು ಹೇಳ್ತಾರೆ, ಆದ್ರೆ ಅದೇ ಬೆಲ್ಲ, ಅದೇ ಕ್ಯಾರೆಕ್ಟರ್, ಅದೇ ಪ್ರಾಪರ್ಟಿ. ಅದು ಇಸ್ಲಾಮಿಕ್ ಅಲ್ಲಿ ಒಂದು ಕರೀತಾ ಇದ್ದಾರೆ, ಇನ್ನೊಂದು ಭಾಷೆನ ಕರೀತಾರೆ. ಅಲ್ಲಿ ಭಾಷೆ ಬದಲಾಗ್ಲಿ ತೊಂದರೆ ಇಲ್ಲ, ಆದ್ರೆ ಕಾನ್ಸೆಪ್ಟ್ ಒಂದೇನೆ. ಬೆಲ್ಲನೇ, ಭಾಷೆ ಬದಲಾಯ್ತು ಅಷ್ಟೇ, ರುಚಿ ಒಂದೇನೆ, ಎಲ್ಲಾರ್ಗು ಬೆಲ್ಲನೇ. ಹೌದು, ಎಲ್ಲರಿಗೂ ಇಡೀ ಜಗತ್ತಿನ ಎಲ್ಲರಿಗೂ ಬೆಲ್ಲನೇ. ಆದರೆ ಅಲ್ಲಿ ನೇಮ್ ಚೇಂಜ್ ಆಯ್ತು ಅಷ್ಟೇ, ವಸ್ತು ಚೇಂಜ್ ಆಗಲಿಲ್ಲ. ಹಿಂಗಾಗಿ ನಿರಾಕಾರ ಶಿವನನ್ನ ಅವರು ಯಾವ ಹೆಸರಿನಲ್ಲಿ ಬೇಕಾದ್ರೂ ಕರ್ಕೊಳ್ಬಹುದು, ರೂಪ ಒಂದೇ ನಿರಾಕಾರ ಶಿವ ಜ್ಯೋತಿ ಸ್ವರೂಪ ಆಗಿರ್ತಕ್ಕಂಥ ಆ ಶಿವನನ್ನ ಬೇರೆ ಅವರ ಮಾತೃಭಾಷೆನಲ್ಲಿ ಅವ್ರು ಏನ್ ಬೇಕಾದ್ರೆ ಕರ್ಕೊಳ್ಬಹುದು. ಆದ್ರೆ ಭಾಷೆ ಬದಲಾದ ತಕ್ಷಣಕ್ಕೆ ತತ್ವ ಬದಲಾಗಿಲ್ಲ. ಚೂರು ಸ್ಪಷ್ಟತೆ ಬೇಕಾಗತ್ತೆ ಇಲ್ಲಿ. ಏನಂತಂದ್ರೆ, ನಾನು ಧರ್ಮದ ಆಧಾರದ ಮೇಲೆ ಒಂದೊಂದು ಹೆಸರು ಕರಿತಾ ಇದೀವಿ ನಾವು. ನೀವು ಹೇಳ್ತಾ ಇದ್ರಿ ಬೆಲ್ಲನ ಒಂದೇ ರೀತಿ, ನಾವು ಅದರಲ್ಲಿ ಇರ್ತಕ್ಕಂಥ ಸಾರಾಂಶ ಒಂದೇ, ಅದರ ಸವಿ ಒಂದೇ. ಹಾಗಾಗ್ಬಿಟ್ಟು ಭಾಷೆ ಆಧಾರದ ಮೇಲೆ ದೇವರಿಗೆ ರೂಪ ಇಲ್ಲ. ಹೌದು, ದೇವರು ನಿರಾಕಾರ. ಹೌದು, ದೇವನೇ ಸೃಷ್ಟಿಕರ್ತ. ಹೌದು, ದೇವನು ಜ್ಯೋತಿ ಸ್ವರೂಪ ಅಂತ ತಿಳ್ಕೊಂಡಿರ್ತಕ್ಕಂಥವನು ಅವನ ಭಾಷೆನಲ್ಲಿ ಏನಾರ ಕರ್ಕೊಳ್ಳಿ, ಅಲ್ಲಿ ಅರ್ಥ ಬೇಕು ನಮ್ಗಷ್ಟೇನೆ. ಶಬ್ದಾರ್ಥಕ್ಕೆ ಹೋಗ್ಬಾರ್ದು. ಅಲ್ಲಲ್ಲ, ಶಬ್ದಾರ್ಥಕ್ಕೆ ಹೋಗ್ಬಾರ್ದು, ನಾವು ಭಾವಾರ್ಥಕ್ಕೆ ಹೋಗ್ಬೇಕು. ಅದರಲ್ಲಿ ಇರ್ತಕ್ಕಂಥ ಸಾರಾಂಶಕ್ಕೆ ಹೋಗ್ಬೇಕು. ಭಾವಾರ್ಥ, ಶಬ್ದಾರ್ಥಕ್ಕೆ ಹೋಗ್ಬಾರ್ದು, ನಾವು ಭಾವಾರ್ಥಕ್ಕೆ ಹೋಗ್ಬೇಕು. ಭಾವನೆಯಲ್ಲಿ ಬದಲಾಗ್ಲಿಲ್ಲ, ನಿರಾಕಾರ ತತ್ವ ಬದಲಾಗ್ಲಿಲ್ಲ, ವಿಚಾರ ಬದಲಾವಣೆ ಆಗ್ಲಿಲ್ಲ, ಸಿದ್ಧಾಂತ ಅವನ ನಂಬಿಕೆ ಬದಲಾವಣೆ ಆಗ್ಲಿಲ್ಲ, ಸಿದ್ಧಾಂತ ಬದಲಾವಣೆ ಆಗಿಲ್ಲ. ಅಲ್ಲಿ ಮಾತ್ರ ಬದಲಾಯ್ತು ಅಷ್ಟೇ, ಆದ್ರೆ ಭಾವ ಒಂದೇ, ಭಾವ ಬದಲಾಗ್ಲಿಲ್ಲ. ಸರಿ ಸರ್, ಅದು ಹಂಗಾಗಿ ನಾವು ಏಕದೇವತಾರಾಧನೆ ಯಾವುದೋ ಹೆಸರು ಹೋಗ್ಲಿ, ನಾವು ಸಿದ್ಧಾಂತಗಳು ಒಂದೇ ಆಗಿದೆ. ದೇವ್ರು ಯಾರಪ್ಪ ಅಂತಂದ್ರೆ ಅವನು ನಿರಾಕಾರ ಶಿವ. ಅವನಿಗೆ ರೂಪ ಇಲ್ಲ, ಅವನಿಗೆ ಮಾನವ ರೂಪ ಇಲ್ಲ, ಅವನಿಗೆ ಪ್ರಾಣಿಯ ರೂಪ ಇಲ್ಲ, ಪಕ್ಷಿಯ ರೂಪ ಇಲ್ಲ, ಅವನು ಗಿಡ ಮರಗಳ ರೂಪ ಇಲ್ಲ. ಅವನು ನಿರಾಕಾರ, ಅವನು ಬ್ರಹ್ಮಾಂಡದೊಡೆಯ, ಅವನು ಸೃಷ್ಟಿಯ ಒಡೆಯ, ಅವನು ಸೃಷ್ಟಿಕರ್ತ, ಅವನು ಸಾವು ನೋವುಗಳಿಗೆ ಒಳಗಾಗದವನು. ಇಷ್ಟು ತಿಳ್ಕೊಂಡ್ಬಿಟ್ರೆ ಅದು ಯಾವ ಭಾಷೆಲ್ಲಾರ ಹೇಳಿ, ಅದನ್ನ ಯಾವ ಹೆಸರು ಕರೀಲಿ ಅಷ್ಟೇ. ಏಕದೇವತಾ ಭಾಷೆ ಬದಲಾಗಬಹುದು, ಭಾವನೆ ಒಂದೇ. ಒಳ್ಳೆ ವಿಚಾರ ಸರ್, ಒಳ್ಳೆ ಸರ್. ಮತ್ತೆ ನಾನು ಮುಂದುವರೆದು ಕೇಳಬೇಕು ಅಂತಂದ್ರೆ, ಬಸವಣ್ಣನವರು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಎಲ್ಲರೂ ಕೂಡ ಸಪ್ತ ಸೂತ್ರಗಳನ್ನ ಅಳವಡಿಸ್ಕೊಂಡಿದ್ದೇ ಆದರೆ, ತಮ್ಮ ಜೀವನದಲ್ಲಿ ತಮ್ಮ ನಡೆನುಡಿಯಲ್ಲಿ ಸಪ್ತ ಸೂತ್ರಗಳನ್ನ ಅಳವಡಿಸ್ಕೊಂಡಿದ್ದೇ ಆದರೆ ಒಂದು ಉತ್ತಮ ಸತ್ಪುರುಷನಾಗಿ ಅವನು ಮಾರ್ಪಾಡಾಗ್ತಾನೆ ಅಂತ ಹೇಳಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಸಪ್ತಸೂತ್ರಗಳನ್ನ ಎಷ್ಟು ಪ್ರಮಾಣದಲ್ಲಿ ಹೇಳಿದ್ರು ಕೂಡ ಇವತ್ತು ಸಮಾಜದಲ್ಲಿ ಕೋಮು ದಳ್ಳೂರಿ ನೋಡ್ತಾ ಇದ್ವಿ ನಾವು, ಮತ್ತೆ ಜನಾಂಗೀಯ ದ್ವೇಷವನ್ನ ನೋಡ್ತಾ ಇದ್ವಿ ನಾವು. ಇವನ್ನೆಲ್ಲವನ್ನು ತೊಲಗಿಸಿ ಜಗತ್ತನ್ನ ಒಂದು ಅಹಿಂಸಾ ಮಾರ್ಗದಲ್ಲಿ ನಡೆಯುವ ಹಾಗೆ ಮಾಡ್ಬೇಕಂದ್ರೆ ಸಪ್ತಸೂತ್ರವನ್ನ ಒಬ್ಬ ಸಾಮಾನ್ಯ ಮನುಷ್ಯ ಯಾವ ರೀತಿಯಲ್ಲಿ ಅಳವಡಿಸ್ಕೋಬೇಕು? ಬಸವಣ್ಣನವರು ಈ ಧರ್ಮ ಕೊಟ್ಟಿದ್ದು ಅತ್ಯಂತ ಶೋಷಿತ ವರ್ಗದ, ಅದು ಶ್ರೀಸಾಮಾನ್ಯ ಮನುಷ್ಯನ ಧರ್ಮ. ಸರಳ ಭಾಷೆಯಲ್ಲಿ, ಅದನ್ನು ಸರಳ ಭಾಷೆಯಲ್ಲಿ
ಅದು ಕನ್ನಡದ ಆಡು ಭಾಷೆಯಲ್ಲಿ, ಹೌದು, ತಾಯಿ ಹೌದು. ಭಾಷೆಯಲ್ಲಿ ಅವರು ಕೊಟ್ಟರು. ಯಾವುದೋ ಸಂಸ್ಕೃತದಲ್ಲಿ ಕೊಟ್ಟಿದ್ದಿದ್ರೆ ಭಾಳ ವ್ಯರ್ಥ ಆಗ್ಬಿಡ್ತಿತ್ತು, ಪ್ರಸಿದ್ಧಿ ಆಗ್ತಾ ಇರ್ಲಿಲ್ಲ, ಇದು ಆಚರಣೆಗೂ ಬರ್ತಾ ಇರಲಿಲ್ಲ. ವಚನಗಳೆಲ್ಲ ವೇಸ್ಟ್ ಆಗ್ಬಿಡ್ತಿತ್ತು. ಹೌದು, ಅದು ಅಚ್ಚ ಕನ್ನಡದ ಅವರು ಪಂಡಿತರು, ಅಚ್ಚ ಕನ್ನಡದ ಪಂಡಿತರಾಗಿ ಆಡು ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಶರಣರು ಕೊಟ್ಟರಲ್ಲ, ಅದು ದೈವಿ ಭಾಷೆ ಆಗ್ಬಿಡ್ತು. ಆ ದೇವನಿಗೆ ಕನ್ನಡವನ್ನು ಕಲಿಸಿದವರು ಶರಣರು ಅಂತ ಹೇಳ್ತಾರೆ. ಕಠಿಣ ಭಾಷೆ ಕನ್ನಡವನ್ನ ದೈವಿ ಭಾಷೆಯನ್ನ ಮಾಡಿಬಿಟ್ರು ಅಂತ ಹೇಳ್ತಾರೆ. ಹೌದು, ಅವರೇನು ನಮ್ಮ ಶರಣರು ಸಂಸ್ಕೃತ ಪಂಡಿತರೇನಲ್ಲ, ವಿದ್ವಾಂಸರೇನಲ್ಲ. ಹೌದೌದು. ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಕೂಡ ಸಾಮಾನ್ಯ ವ್ಯಕ್ತಿಗಳು ಆತ್ಮಜ್ಞಾನದ ಮುಖಾಂತರ ಅವರ ಆತ್ಮಜ್ಞಾನದ ಅನುಭವದ ನಿಲುವುಗಳನ್ನು, ಆ ಅನುಭವದ ನಿಲುವುಗಳನ್ನು ಅವರು ಪದ ಶಬ್ದಗಳಲ್ಲಿ, ಅಂದರೆ ಪದಗಳಲ್ಲಿ ಅವರು ಸಂಗ್ರಹಣೆ ಮಾಡಿದ್ರಲ್ಲ, ಆವಾಗ ಆ ಪರಮಾತ್ಮನಿಗೇ ಕನ್ನಡವನ್ನು ಕಲಿಸಿದ್ರು ಅನ್ನುವಂಥದ್ದನ್ನು ಹೇಳ್ತಾರೆ. ಇದು ಶ್ರೀಸಾಮಾನ್ಯರ ಧರ್ಮ, ಇದು ಶೋಷಿತ ವರ್ಗದವರ ಧರ್ಮ. ಇದು ಇನ್ನೂ ಒಂದು ಸ್ವಲ್ಪ ನಾವು ಹೋಗಿ ನಾವು ಮಾತಾಡಬೇಕು ಅಂತಂದರೆ, ಈ ಧರ್ಮ ಬಂದ್ಬಿಟ್ಟು ಇದು SC STಗಳ ಧರ್ಮ ಅಂತಲೂ ಕೂಡ ನಾವು ಹೇಳ್ಬೋದು. ಅಂದರೆ ಎಲ್ಲ ಜಾತಿಯವರು ಇದ್ರಲ್ಲ ಅಲ್ಲಿ, ಎಲ್ಲರೂ ಇದ್ದರು, ಅಂದರೆ ಶೋಷಿತ ಸಮಾಜದವರ ಧರ್ಮ ಅಂತ ಹೇಳ್ಬೋದು, ಸ್ಪಷ್ಟವಾಗಿ ಹೇಳ್ಬೋದು ನಾವು. ಶೋಷಿತ ಸಮಾಜದವರ ಧರ್ಮ. ಇದು ಸಾಹಿತ್ಯಕ್ಕೂ ಕೂಡ ಶೋಷಿತ ವರ್ಗದವರ ಸಾಹಿತ್ಯ ಅಂತ ಕೂಡ ನಾವು ಹೇಳ್ಬೋದು. ಹೌದು, ಇದನ್ನು ನಾವು ಯಾರು ಒಪ್ಪದೇ ಇರಲಿ, ನಮ್ಮ ಆತ್ಮಸಾಕ್ಷಿಗೋಸ್ಕರ ನಾವು ಹೇಳ್ತೀವಿ ಇದನ್ನು. ಖಂಡಿತ. ಬಸವಣ್ಣನವ್ರಿಗೊಂದು ಚಿಂತೆ ಬಂತು, ಇವರು ನಿಮ್ನಾತಿ ವರ್ಗದ ಜನ, ಇವರು ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ಇವರು ಯಾವತ್ತಪ್ಪ ಇವರು ಒಂದು ಸಮಾಜಕ್ಕೆ ಬರುವಂತಕ್ಕಾಗೋದು, ಇವರು ಸಾಧ್ಯ ಇಲ್ಲ. ಇವರಲ್ಲಿ ಒಂದು ನೈತಿಕತೆಯನ್ನು ನಾವು ಬಲಪಡಿಸಬೇಕು ಅಂತಂದರೆ, ಉತ್ತಮ ನಾಗರಿಕರನ್ನು ಮಾಡಬೇಕು ಅಂತಂದರೆ, ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದಿ ಅಂದರೆ ಎಲ್ಲಿ ಓದ್ತಾರೆ? ದೇಶನೂ ನೋಡೋಕ್ಕಾಗಲ್ಲ, ಕೋಶನೂ ಓದೋಕ್ಕಾಗಲ್ಲ. ಇವ್ರಿಗೆ ಏನು ಮಾಡಬೇಕು? ಸರಳವಾದಂತಹ ಕಟ್ಟುಪಾಡುಗಳಲ್ಲಿ ಇವರನ್ನು ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಅವರೇನು ಮಾಡಿದ್ರು, ಸಪ್ತಸೂತ್ರಗಳನ್ನು ಜಾರಿಗೆ ತಂದರು ಬಸವಣ್ಣನವರು. ಆ ಸಪ್ತಸೂತ್ರಗಳು ಎಷ್ಟು ಸರಳವಾಗಿದ್ದಾವೆ ಅಂತಂದರೆ, ಓದೋದಕ್ಕೆ ಸರಳ, ಆದರೆ ನಾವು ಅದನ್ನು ನಡ್ಕೊಳ್ಳೋಕೆ ಅಷ್ಟೇ ಕಠಿಣ ಇದೆ. ಓದೋದಕ್ಕೆ ಬಹಳ ಸುಲಭ, ಆದರೆ ಅದನ್ನು ಪಾಲನೆ ಮಾಡೋದು ಅಷ್ಟು ಕಠಿಣವಾದಂಥದ್ದು. ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆಗಳನ್ನು ನಾವೇ ಪ್ರಮಾಣ ಮಾಡ್ಕೊಳ್ಳುವಂಥದ್ದು. ವಚನಗಳು ಅಂದ್ರೆ ಏನು ಅಂದರೆ ಪ್ರಮಾಣ, ನಮಗೆ ನಾವೇ ಪ್ರಮಾಣ ಮಾಡ್ಕೊಳ್ಳುವಂಥದ್ದು, ನಮಗೆ ನಾವೇ ಕಟ್ಟಪ್ಪಣೆಗಳನ್ನು ಮಾಡ್ಕೊಳ್ಳುವಂಥದ್ದು. ಕಳಬೇಡ, ಕುಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂದರು. ಇದು ಹೇಳಲಿಕ್ಕೆ ಪಟಪಟ ಅಂತ ಹೇಳ್ಬಿಡ್ಬೋದು, ಬಹಳ ಸರಳ. ಆದರೆ ಒಂದೊಂದು ಅವರ ಒಂದು ಈ ಸೂತ್ರಗಳನ್ನು ಅಳವಡಿಸಿಕೊಂಡು ನಡೆಯೋದೇ ಆದರೆ ಈ ಭೂಮಿನೇ ಕೈಲಾಸ ಆಗೋಗ್ಬಿಡ್ತದೆ, ಈ ಭೂಮಿನೇ ಸ್ವರ್ಗ ಆಗೋಗ್ಬಿಡ್ತದೆ. ಅಷ್ಟು ಸುಲಭನಾದ್ದಲ್ಲ. ಸಪ್ತಸೂತ್ರ ಹೇಳಿದ್ರಲ್ಲ, ತುಂಬಾ ಸರಳವಾಗಿದೆಯಲ್ಲ, ನಾವು ಅಂತ ಹೇಳೋದಕ್ಕೆ ಪದ್ಯ ತರ. ಆದರೆ ಪ್ರಶ್ನೆ ಬರ್ತೀವಿ ಸರ್ ಇಲ್ಲಿ. ಇವಾಗ ನೀವು ವೈದಿಕ ಸಂಸ್ಕೃತಿಯ ಕಾಲದಲ್ಲಿ ಯಾವುದೇ ವಿಚಾರವನ್ನ, ಧಾರ್ಮಿಕ ವಿಚಾರಗಳನ್ನ ಅಥವಾ ನಾವು ಅನುಸರಿಸಬೇಕಾಗಿರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನ ಸಂಸ್ಕೃತದಂತ ಕಠಿಣ ಭಾಷೆಯಲ್ಲಿ ಹೇಳಿದರು. ಹಾಗಾಗಿ ಸ್ತ್ರೀ ಸಾಮಾನ್ಯನಿಗೆ ಅದು ಎಟಕಲಿಲ್ಲ. ಇದೇ ಬಸವಾದಿ ಶರಣರು ಕೂಡ ಅದೇ ಥರದ ಕಠಿಣ ಭಾಷೆಯನ್ನು ಬಳಸಿದ್ದೇ ಆದರೆ ಇದು ಇಷ್ಟು ಮಟ್ಟಿಗೆ ಪ್ರಸಿದ್ಧಿ ಆಗ್ತಿರ್ಲಿಲ್ಲ ಅನ್ಸುತ್ತೆ. ನಿಜ. ಆದರೆ ಶರಣರು ಮತ್ತು ಬಸವಣ್ಣನವ್ರು ಮಾಡಿದಂತಹ ಅತಿ ದೊಡ್ಡ ಒಂದು ಉಪಕಾರ ಏನು ಅಂತಂದರೆ, ಸರಳವಾದಂತಹ ಮನುಷ್ಯನಿಗೆ ಕೈಗೆಟುಕುವಂಥ ಭಾಷೆಯಲ್ಲಿ ಅವರ ತಾಯಿ ಭಾಷೆಯಲ್ಲಿ ಕೊಟ್ಟರಲ್ಲ, ಅದು ನಮ್ಮ ಪುಣ್ಯ, ನಮ್ಮ ಭಾಗ್ಯ, ಈ ಭೂಮಿಯ ಭಾಗ್ಯ ಅಂತ ನಾವು ಅಂದ್ಕೊಳ್ತೀವಿ. ನಮಗೆ ಅದರಲ್ಲಿ ನೋಡಿ, ಈ ಸಪ್ತಸೂತ್ರಗಳಲ್ಲಿ ಇವತ್ತು ನಾವು ಬೆಳಗ್ಗೆ ಎದ್ದರೆ ನಾವು ಎಷ್ಟು ಪಾಪಗಳು ಮಾಡ್ತೀವಿ, ಎಷ್ಟು ಕರ್ಮಗಳನ್ನ ಮಾಡ್ತೀವಿ. ನಾವು ನೋಡುವ ದೃಷ್ಟಿ ಇರ್ಬೋದು, ಮಾತನಾಡುವ ಮಾತಿರ್ಬೋದು, ಭಾವನೆಗಳಿಂದ ಹಿಡ್ಕೊಂಡು ಬುದ್ಧಿಯಿಂದ ಎಲ್ಲ ಕೆಟ್ಟದ್ದನ್ನೇ ಬಯಸ್ತೀವಿ. ಬಸವಣ್ಣನವರು ಬಹಳ ಅದ್ಭುತವಾಗಿ ಹೇಳ್ತಾರೆ, ನಿಮ್ಮ ಕೈನಲ್ಲಿ ದೇಶ ನೋಡೋಕ್ಕಾಗಲ್ಲ, ಕೋಶ ಓದೋಕ್ಕಾಗಲ್ಲ, ನಿಮ್ಮನ್ನು ಯಾರೂ ಮೇಲೆತ್ತಲ್ಲ, ನಿಮ್ಮನ್ನು ಯಾರು ನನ್ನ ನಂತರ ನಿಮ್ಮನ್ನು ಯಾರು ಕನಿಕರದಿಂದ ನೋಡೋದಿಲ್ಲ. ನನ್ನ ಟೈಮಲ್ಲಿ ನೀವೆಲ್ಲ ಬದಲಾವಣೆ ಆಗ್ರಿ ಅಂತಾರೆ. ಒಂದು ವಚನದಲ್ಲಿ ಹೇಳ್ತಾರೆ, ಅವರ ಕಳಕಳಿಯನ್ನು ಹೇಳ್ತಾರೆ, ಸಮಾಜದ ಬಗ್ಗೆ ಒಂದು ಕಳಕಳಿ ಹೇಳ್ತಾರೆ. ಒಲೆಮಾದಿಗನೊಬ್ಬನು ಪರಿವರ್ತನೆಗೊಂಡರೆ ಅವನ ಮನೆಯ ಸ್ವಾನಕ್ಕೆ ಪಂಚವಾದ್ಯವನಿಕ್ಕುವೆ, ಅವನ ಬೀಳುಡುಗೆಯನ್ನು ಉಡುವೆ,
ಅವನ ಬಾಯೊಳಗಣ ತಾಂಬೂಲವ ಮೆಲುವೆ, ಅವನ ಪಾದರಕ್ಷೆಯ ಕಾಯ್ದು ಬದುಕುವೆನು ಕೂಡಲ ಸಂಗಮ ದೇವ. ಅಂದರೆ ಇದರ ಅರ್ಥ ಏನು ಅಂದರೆ, ಅಷ್ಟು ತುಡಿತಾ ಇತ್ತು ಈ ಶೋಷಿತ ಸಮಾಜದವರನ್ನು. ಅವತ್ತು ತುಳಿದಾಕ್ಬಿಟ್ಟಿದ್ರಲ್ಲ, ಅವರನ್ನು ಮೇಲೆತ್ತಬೇಕು, ನೀವೆಲ್ಲ ಮೇಲಕ್ಕೆ ಬನ್ನಿ, ನೀವೆಲ್ಲ ಮೇಲೆ ಬನ್ನಿ, ನೀವೆಲ್ಲ ಮುಖ್ಯವಾಹಿನಿಗೆ ಬನ್ನಿ ಅಂತ ಹೇಳಿ ನೀವು ಪರಿವರ್ತನೆ ಅಂದರು. ಎಲ್ಲರೂ ಪರಿವರ್ತನೆ ಆಗ್ರಪ್ಪ. ನೀವೇನಾರ ಪರಿವರ್ತನೆ ಆದರೆ ಬೇಕಾದ್ರೆ ನಿಮ್ಮ ಚಪ್ಪಲಿ ಕಾಯೋಕ್ಕೂ ನಾನು ರೆಡಿ ಇದ್ದೀನಿ. ನೀವು ಉಟ್ಕೊಂಡು ಬಿಚ್ಚಾಕಿರ್ತೀರಲ್ಲ ಬಟ್ಟೆ, ಅದನ್ನು ಬೇಕಾದ್ರೆ ನಾನು ಹಾಕ್ಕೊಳ್ಳೋಕೆ ರೆಡಿ ಇದ್ದೀನಿ. ನಿಮ್ಮ ಮನೆಯ ಶ್ವಾನಕ್ಕೆ ಪಂಚವಾದ್ಯವನ್ನಿಕ್ಕುವೆ, ನಿಮ್ಮ ಮನೆ ನಾಯಿಗೆ ನಾನು ಬೇಕಾದ್ರೆ ಪಂಚವಾದ್ಯವನ್ನು ಇಕ್ತೀನಿ. ನಿನ್ನ ಬಾಯಿ ಒಳಗಡೆ ಇರ್ತಕ್ಕಂಥ ತಾಂಬೂಲ ಆದರೂ ನಾನು ಮೆಲ್ತೀನಪ್ಪ. ದಯವಿಟ್ಟು ಪರಿವರ್ತನೆ ಆಗ್ರಿ ಅಂತ ಹೇಳಿ ಆ ಶೋಷಿತ ಸಮಾಜಕ್ಕೆ ಅವರ ಹೇಳಿದಂತಹ ಈ ಕಳಕಳಿ ನನಗೆ ಮೊದಲ ಬಾರಿಗೆ ಈ ವಚನ ನನಗೆ ಸಿಕ್ಕಿದಾಗ ನನ್ನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿದೋಗ್ಬಿಡ್ತು. ಎಷ್ಟು ಕಳಕಳಿ ಬಸವಣ್ಣನವರಿಗೆ ಈ ಶೋಷಿತ ವರ್ಗದವ್ರ ಮೇಲೆತ್ತಬೇಕು, ಸಮಾಜ ನಿರ್ಮಾಣ ಮಾಡಬೇಕು, ಒಂದು ಸತ್ಯ ಧರ್ಮ ನ್ಯಾಯದ ಮುಖಾಂತರ ಈ ಮಾನವ ಸಮಾಜ ಸರಿ ಹೋಗಬೇಕು, ಭಾರತೀಯ ಸಮಾಜ ಸುಧಾರಣೆ ಆಗಬೇಕು. ಎಷ್ಟು ಕಳಕಳಿ ಇತ್ತು ಸರ್. ಈ ಕಾರ್ಯಕ್ರಮಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ ಸಮಯ ಮುಗಿತಾ ಬಂದಿದೆ. ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಈ ಪ್ರಶ್ನೆಯ ಏನು ಬಸವಣ್ಣನವರ ಸಪ್ತಸೂತ್ರಗಳಿದಾವಲ್ಲ ಅದರ ಮುಂದುವರೆದ ಭಾಗವನ್ನು ನಾವು ಮಾಡೋಣ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಶರಣಾರ್ಥಿ. ನಿರಂತರವಾಗಿ ನೋಡ್ತಾ ಇರಿ. ಇದು ಶ್ರೀ ಬಸವ ಟಿವಿ ಸಂಸ್ಕಾರದ ಬೆಳಕು. ಶರಣಾರ್ಥಿ.